ಬಟ್ ಇದು ನಮ್ಮದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಗೆಸ್ಟ್ ಮಾಡಿ ಏನು ನಮ್ಮಿಬ್ಬರದ್ದು ಬೇರೆ ಬೇರೆ ಕ್ಯಾಸ್ಟು. ಬಟ್ ಖುಷಿ ಆಗುತ್ತೆ ಅಲ್ವಾ ನಿನಗೆ? ಖುಷಿ ಆಗ್ತದೆ. ನಾಯಿಗೆ ಹೋಗ್ದಂಗೆ ಮುಗಿತಾರೆ. ಸೊ ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಇವತ್ತು ಭೀಮನ ಅಮಾವಾಸ್ಯೆ, ಹಾಗಾಗಿ ಇವತ್ತು ಗಂಡನ ಪೂಜೆ ಮಾಡಬೇಕು ಅಂತ ಇದೆ. ಸೊ ಹಾಗಾಗಿ ಇವತ್ತು ಅಮಾವಾಸ್ಯೆ, ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಎಲ್ಲ ಪ್ರತಿಯೊಂದು ಕೆಲಸನೂ ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ಇವಾಗ ಏನೇ ಇದು ದೇವ್ರ ಪೂಜೆ ಒಂದು ಮಾಡಬೇಕಷ್ಟೇ. ದೇವ್ರ ಪೂಜೆ ಮಾಡಿ ಅದಾದಮೇಲೆ ಮುಂದಿನ ಕಾರ್ಯಕ್ರಮ ಮಾಡಬೇಕು. ಗೈಸ್ ಬನ್ನಿ, ಇವತ್ತು ಹೇಗಿರುತ್ತೆ, ಇವತ್ತಿನ ಡೇ ಹೇಗಿರುತ್ತೆ ಅಂತ ಸೊ ನಿಮ್ಮ ಮುಂದೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಮ್ಮದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಒಂದು, ಇನ್ನೂ ಒಂದು ನಮ್ಮಿಬ್ಬರು ಕ್ಯಾಸ್ಟ್ ಬೇರೆ ಬೇರೆ. ಸೊ ನೋಡಿ ಗೆಸ್ಟ್ ಮಾಡಿ ಯಾವ ಥರ ನಮ್ಮದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಅಂತ. ಸೊ ನೋಡಿ, ಈ ಥರ ನಮ್ಮ ಮನೇಲಿ ಈ ಥರ ಬೆಳ್ಕೊಂಡ್ಬಿಟ್ಟಿದ್ದು. ಏನು ಮಾಡೋದಿಲ್ಲ, ಅದು ಎಲ್ಲಿ ಇಡ್ತೀವಿ ಅಂತ ಎಷ್ಟು ಆಗ್ತೀವಿ. ಹೊರಗಡೆ ಒಂದೈತೆ, ಒಂದಿದೆ, ಇನ್ನೊಂದು ಇದೆ, ಅದು ದೊಡ್ಡ ಇಷ್ಟು ದೊಡ್ಡದಾಗೈತೆ ಅದು. ಫೈನಲಿ ಎಲ್ಲ ರೆಡಿ ಮಾಡಿದ್ದೀನಿ ಪೂಜೆಗೆ ಅಂತ. ಬಾರ ಇಲ್ಲಿ ನಿಂದು ಒಂದು ಸ್ವಲ್ಪ ಬಂದ್ಬಿಡು. ನೋಡಿ ಇವನೇ ನನ್ನ ಏನಾಗಬೇಕು ನಿಮಗೆ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಪತಿರಾಯ ಆಗಬೇಕು. ಫುಲ್ ತೋರಿಸ್ಬಿಡ್ತೀನಿ. ಸಾಕ್ಬಿಡೆ, ಪೂರ್ತಿ ತೋರಿಸ್ಬಿಡಲ್ಲ. ಬಾರ ಇವತ್ತು ಭೀಮ್ ನಮಸ್ತೆ ಕನ್ನಡ ಹೆಂಗಿದೆ, ಏನು ಖುಷಿ ಇದೆ ನಿಮಗೆ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಖುಷಿ ಏನು ಖುಷಿ ನೋಡೋಣ. ಇವತ್ತು ನನ್ನ ಹೆಂಡತಿ ಹೆಂಗೆ ಪೂಜೆ ಮಾಡ್ತಾಳೆ? ಏನಿಲ್ಲ ಫ್ರೆಂಡ್ಸ್, ಎಲ್ಲರೂ ಹೆಂಗೆ ಮಾಡ್ತಾರೋ ಹಂಗೆ ನಾನು ಪೂಜೆ ಮಾಡ್ತೀನಿ. ಸೊ ಬನ್ನಿ ಪೂಜೆ ಮಾಡುವ. ನೋಡಿ ಫ್ರೆಂಡ್ಸ್, ವರ್ಷ ಎಲ್ಲ ನಾಯಿಗೆ ಹೋಗಿ ನುಗ್ಗಿಯೋದು, ಭೀಮಾವಾಸ್ಯೆ ಅಂತ ಬಂದ್ಬಿಟ್ಟು ಕ್ಲೀನಾಗಿ ಪಾದ ತೊಳ್ಬಿಟ್ಟು ನನ್ನ ಗಂಡನೇ ದೇವರು ಅನ್ನೋದು ಇಷ್ಟೇ. ಚೆನ್ನಾಗಿಲ್ವ ನನ್ನ ಜೊತೆಗೆ? ಈ ಕಡೆ ಚೆನ್ನಾಗಿಲ್ವಾ? ನಾನು ಎಲ್ಲರಿಗೂ ಹೇಳ್ತಾ ಇರೋದು, ಗೈಸ್ ಗಂಡ ಇಂತ ಅಂದ್ಮೇಲೆ ಜಗಳ ಬರುತ್ತೆ. ಭೀಮಾವಾಸ್ಯೆ ದಿನ ಊದ್ಗಡ್ಡಿ ಪೂಜೆ, ಅದು ಮುಗಿದ್ಮೇಲೆ ಬೇರೆ ಪೂಜೆ. ಬನ್ನಿ ಗೈಸ್ ಪೂಜೆ ಮಾಡುವ. ನಿಮ್ಮ ಕಾಲನ್ನು ಇಡಿ. ಖುಷಿ ಆಗುತ್ತಲ್ವಾ ನಿನಗೆ? ಖುಷಿ ಆಗ್ತದೆ. ವರ್ಷ ಎಲ್ಲ ನಾಯಿಗೆ ಹೋಗ್ದಂಗೆ ಮುಗಿತಾರೆ. ಭೀಮಾವಾಸ್ಯೆ ಬಂದಾಗ ಪಾದ ತೊಳೆದು ಪೂಜೆ ಮಾಡ್ತಾರೆ.
ಗಾಯ್ಸ್ ಫೈನಲಿ ಭೀಮನ ಅಮಾವಾಸ್ಯೆ ಮುಗ್ದೇ ಹೋಯ್ತು, ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ ತೋರ್ಸು ನೀನು. ಡುಮು ಇವಾಗ ಒಂದು ಕ್ವಶನ್ ಆಯಿತಾ. ಸೊ ನಾವಿಬ್ಬರು ಎಷ್ಟು ಕಿತ್ತಾಡ್ತೀವಿ, ಎಷ್ಟು ಒಂಥರ ಇರ್ತೀವಲ್ವಾ, ಬಟ್ ನಿನಗೆ ಯಾವ ಥರ ಅನಿಸಿದ್ಯಾ, ಅಯ್ಯೋ ನಾನು ಇವಳನ್ನ ಮದುವೆಯಾಗಿ ತಪ್ಪು ಮಾಡಿಬಿಟ್ಟೆ ಅಂತ? ಇಲ್ಲಿ ಬಾ ಸ್ವಲ್ಪ ಬೆಳಕು ಕಾಣಲಿ. ಹಾಂ ಯಾವ ಥರ ಅನಿಸಿದ್ಯಾ? ಏನಂಗೆ ಅನಿಸಿಲ್ಲ, ಇದ್ದಿದ್ದಲ್ವಾ ಮದುವೆ ಆದಮೇಲೆ ಎಲ್ಲ ಗಂಡ ಹೇಳ್ತಿರ್ತ. ಎಲ್ಲ ಅನುಭವಿಸ್ಬೇಕು ಜೀವನದಲ್ಲಿ, ಅವಾಗಲೇ ಮಜಾ. ಏನಂತ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ. ಸೂಪರ್. ಇವನು ಕ್ಯಾಮ್ರಾಮ್ಯಾನ್ ಆಗಿರ್ಬೇಕಿತ್ತು ಗೈಸ್. ನಾನು ಅಂದರೆ ನನ್ನ ಕೆಲವೊಂದು ವೀಡಿಯೋಗಳಿಗೆಲ್ಲ ಇವನೇ ಏನು ಕ್ಯಾಮ್ರಾಮ್ಯಾನ್. ಸೊ ನಾನು ನನ್ನ ಗಂಡಂಗೆ ಹೋಗೋ ಬಾರೋ ಅಂತೀನಿ. ಬಟ್ ಇದು ನಮ್ಮದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಗೆಸ್ಟ್ ಮಾಡಿ. ಬಟ್ ಇನ್ನೊಂದು ಹೇಳ, ನಮ್ಮಿಬ್ಬರದು ಬೇರೆ ಬೇರೆ ಏನು ಕ್ಯಾಸ್ಟ್ ನಮ್ಮಿಬ್ಬರದು ಬೇರೆ ಬೇರೆ ಕ್ಯಾಸ್ಟು. ಬಟ್ ಇದರಲ್ಲೇ ಗೆಸ್ಟ್ ಮಾಡಿ ನಮ್ಮದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಅಂತ. ಓಕೆ, ನೀವು ಕರೆಕ್ಟಾಗಿ ಹೇಳಿದ್ರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಮೇಡಮು. ಓಕೆ, ನಿಮ್ಮ ಕೆಲಸ ಮುಗೀತು, ನೀನು ಹೋಗು. ಹೊಟ್ಟೆ ಸಿಕ್ಕಾಪಟ್ಟೆ ಅಷ್ಟೈತೆ. ನಾವು ಇಷ್ಟನ್ನ ಹೇಳ್ತಾ ನಮ್ಮ 2 ಮಾತುಗಳನ್ನ ಮುಗಿಸ್ತಾ ಇದ್ವಿ. ಬಟ್ ಇವನು ನಾನಲ್ಲ, ನಾನು ಕಂಟಿನ್ಯೂ ಮಾಡ್ತೀನಿ. ಮಾಡ್ತಾರೆ. ಹೋಗು, ನೀನು ಡ್ರೆಸ್ ಚೇಂಜ್ ಮಾಡ್ಕೊ. ಬೇಡ ಇರಲಿ, ನನಗೆ ಬೇಕು. ಸೊ ಗೈಸ್, ಹಿಂಗಿತ್ತು ಇವತ್ತಿಂದು ವಿಡಿಯೋ. ಇನ್ನೂ ಕಂಟಿನ್ಯೂ ಮಾಡ್ತೀನಿ. ತುಂಬ ಚೆನ್ನಾಗಿತ್ತು. ಹೀಗೆ ಅಪ್ರೂವ್ ಇದು 2ನೇ ವರ್ಷ ನಾನು ಇದನ್ನು ಏನು ಭೀಮನ ಅಮಾವಾಸ್ಯೆ ಮಾಡ್ತಾ ಇರೋದು. ಖುಷಿಯಾಗುತ್ತೆ ಒಂಥರ. ಆ ದೇವರಿಗೆ ನಾನು ಬೇಡ್ಕೊತೀನಿ ಇಂಥ ಒಳ್ಳೆ ಗಂಡ ಸಿಕ್ಕಿದ್ದಾನೆ ನನಗೆ ಅಂತ. ಸೊ ಮದುವೆ ಆದಮೇಲೆ ನಾನು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಯಾಕೆ ಅಂದರೆ ಹೇಳ್ತಾರಲ್ವ ಮೈಂಡ್ ಚೇಂಜ್ ಆಗುತ್ತೆ ಅಂತ. ನಾನು ಮದುವೆಗಿಂತ ಮುಂಚೆ ನಿಜ ಹೇಳ್ತೀನಿ, ನಾನು ಪೂಜೆನೇ ಮಾಡ್ತಾ ಇರಲಿಲ್ಲ. ಬಟ್ ಮದುವೆ ಆದಮೇಲೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಅಂದರೆ ನನಗೆ ದೇವರಂತ ಗಂಡ ಸಿಕ್ಕಿದ್ದಾನೆ ಅಲ್ವಾ ಡಮು? ದೇವರಂತ ಗಂಡ ಸಿಕ್ಕಿದ್ದಾನೆ. ಫುಲ್ಲು ಫ್ರೀಡಮ್ ಇದೆ ನನಗೆ. ಎಲ್ಲೋ ಒಂದು ಕಡೆ ಭಯ ಇರುತ್ತೆ ಅಲ್ವಾ ಮದುವೆ ಆದಮೇಲೆ, ಅಯ್ಯೋ ಹೆಂಗಿರ್ತದೋ, ಎಷ್ಟು ಸ್ಟ್ರಿಕ್ಟ್ ಇರುತ್ತೋ, ಗಂಡನ ಅಧಿಕಾರ ಚಲಾಯಿಸ್ತಾರೆ, ನನಗೆ ಗಂಡ ಹಂಗೆ ಮಾಡಬೇಡ ಹಿಂಗೆ ಹೋಗಬೇಡ ಅಂತ. ಬಟ್ ಇವನು ನನಗೆ ಯಾವತ್ತೂ ನನ್ನ ಫ್ರೀಡಮ್ಗೆ ಕಟ್ಟ ಹಾಕೇ ಇಲ್ಲ. ನನಗೆ ಯಾವ ಥರ ಬಟ್ಟೆ ಬೇಕೋ ಆ ಥರ ಬಟ್ಟೆ ಹಾಕ್ತೀನಿ, ಯಾವಾಗ ಬೇಕಾವಾಗ ಆಚೆ ಹೋಗ್ತೀನಿ, ಯಾವಾಗ ಬೇಕಾವಾಗ ಬರ್ತೀನಿ, ಯಾರನ್ನ ಬೇಕಾದ್ರೂ ಮೀಟ್ ಮಾಡ್ತೀನಿ. ನನ್ನ ಫ್ರೆಂಡ್ಸ್ ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಯಾರನ್ನ ಬೇಕಾದ್ರೂ ನಾನು ಮೀಟ್ ಮಾಡಿದ್ರು ಇವನು ಯಾವತ್ತೂ ನನಗೆ ಕ್ವಶನ್ ಮಾಡಿಲ್ಲ. ಅದು ನಂಬಿಕೆ, ನನ್ನ ಮಧ್ಯೆ ಅವರ ಮಧ್ಯೆ ಇರುವಂತಹ ನಂಬಿಕೆ. ಸೊ ದೇವರ ಆಶೀರ್ವಾದದಿಂದ ನಾವಿಬ್ಬರು ಯಾವಾಗಲೂ ಹೀಗೆ ಇರಲಿ. ದೊಡ್ಡವರ ಆಶೀರ್ವಾದ, ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ, ಸೊ ನಮ್ಮ ಮೇಲಿದೆ, ದೇವರ ಆಶೀರ್ವಾದನೂ ಇದೆ. ಹಾಗಾಗಿ ನೀನು ಹೋಗೋ ಕಾಣ್ತೇ ಇಲ್ಲಿ, ನೀನು ನೋಡ್ರೆ ನಕ್ಬಿಡ್ತಾರೆ. ಎಲ್ಲಿದೆ? ಸೊ ನಮ್ಮ ಅತ್ತೆ ಮಾವನ ಆಶೀರ್ವಾದ ಕೊಡ್ತೀನಿ ಹೇಳಿ. ಎಲ್ಲಿದೆ? ಇಲ್ಲಿಲ್ಲ ಕಣ. ಸೊ ನಮ್ಮ ಅತ್ತೆ ಮಾವಂದು ಆಶೀರ್ವಾದ ಕೂಡ, ಆಮೇಲೆ ನನ್ನ ಮೈದ್ನಂದು ಆಶೀರ್ವಾದ ಕೂಡ, ಎಲ್ಲರೂ ಆಶೀರ್ವಾದ. ಹೆಸರು ಎಲ್ಲರದ್ದು ಹೇಳ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ದೊಡ್ಡವರು ಅಂದಮೇಲೆ ಎಲ್ಲರೂ ಬರ್ತಾರೆ ಅದರಲ್ಲಿ. ಸೊ ಎಲ್ಲರೂ ದೊಡ್ಡವ್ರ ಆಶೀರ್ವಾದನೂ ಕೂಡ ನನ್ನ ಮೇಲೆ, ಆಮೇಲೆ ನನ್ನ ಗಂಡನ ಮೇಲೆ ಇದೆ. ಇವನಿಗೆ ಇವಾಗ ಶರ್ಟ್ ಬೇಕು. ಬಾ, ಏನಾಗಲ್ಲ, ಮೇಂಟೈನ್ ಮಾಡಬೇಕಪ್ಪ, ಮೇಂಟೈನ್ ಮಾಡಬೇಕು. ಅವನಿಗೆ ಹೊಟ್ಟೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿದೆ. ಸೊ ಹಾಗಾಗಿ ಅವ್ನು ಪರದಾಡ್ತವನೆ. ಟಿಫನ್ ರೆಡಿ ಮಾಡಿಟ್ಟಿದ್ದೀನಿ, ಅವ್ನು ಬಂದು ತಿಂದರೆ ಸಾಕು. ಚಪಾತಿ ಮಾಡಿದ್ದೀನಿ, ಆಮೇಲೆ ವೆಜಿಟೇಬಲ್ ಪಲ್ಯ ಮಾಡಿದ್ದೀನಿ. ಮತ್ತೆ ಡಮ್ಮು ಏನು ಹೇಳ್ಬೇಕಾ? ತುಂಬ ಹೇಳ್ಬಿಟ್ಟೆ. ಹೇಳೋ ಟೈಮಲ್ಲಿ ಹೇಳ್ಬಿಡ್ಬೇಕು ಗಾಯ್ಸ್. ನನ್ನ ಬಗ್ಗೆ ಒಂದು 2 ಮಾತಾಡು. ಏನು ಮಾತಾಡೋದು? ಎಲ್ಲ ಇವಳೇ ಮಾತಾಡೋದಿಲ್ಲ ಅಷ್ಟೇ, ನಮ್ದೇನು ಮಾತಾಡೋಂಗಿಲ್ಲ. ಹೆಂಗಿದೆ ನಿನಗೆ? ನನ್ನ ಮದುವೆ ಆದ್ಮೇಲೆ ನಿನ್ಗೆ ಖುಷಿಯಾಗಿದೆಯಾ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನು ಎತ್ತಾ? ಖುಷಿಯಾಗಿದ್ದೀನಿ. ಚೆನ್ನಾಗಿ ಮಾಡಾಕ್ತೀನ? ಮದುವೆ ಆದ್ಮೇಲೆ ಕಲ್ಸಿದ್ದೀನಿ ಎಲ್ಲದನ್ನ. ನಿಜ ಗಾಯ್ಸ್, ನನ್ನ ಮದುವೆ ಆದ್ಮೇಲೆ ಒಂದು ಚಿತ್ರಾನ್ನ ಮಾಡೋಕ್ಕೂ ಬರ್ತಾ ಇರಲಿಲ್ಲ. ಬಟ್ ಇವಾಗ ತುಂಬ ಟೇಸ್ಟಿಯಾಗಿ ಅಡುಗೆ ಮಾಡ್ತೀನಿ. ಫಸ್ಟ್ ಟೈಮ್ ಮಾಡಿ ಚಿತ್ರಾನ್ನ ಹೆಂಗಿತ್ತು ಅಂದರೆ ನನಗಿದ್ರ ಒಂಥರ ಸಂತೋಷ.
ಕಡಲೆ ಬೀಜ ಕಡಲೆಬೇಳೆ ಎಲ್ಲ ಸೀದೋಗ್ಬಿಟ್ಟಿದ್ದು. ಎಲ್ಲ ಸೀದೋಗಿತ್ತು, ಹಂಗೆ ಚಿತ್ರಾನ್ನ ಮಾಡಿದ್ದೆ ನಾನು. ಇವಾಗ ಎಲ್ಲ ಮಾಡ್ತೀನಿ ಗೈಸ್, ಪ್ರತಿಯೊಂದು ಅಡುಗೆನೂ ಮಾಡ್ತೀನಿ. ಹೋಗು ನೀನು ತಿನ್ನು ಹೋಗು. ಓಕೆ ಗೈಸ್, ನನಗೆ ಇವಾಗ ಟಿಫನ್ ಹಾಕ್ಕೊಡ್ಬೇಕು. ಸೊ ಹೀಗಿತ್ತು, ಖುಷಿ ಆಯಿತು. ನೋಡಿ ಗೈಸ್ ಹೆಂಗೆ ಬಗ್ಗಿಸ್ತಾನೆ ಅಂದರೆ ಇವನು. ಚೆನ್ನಾಗೈತೆಲ್ಲ, ಟೇಸ್ಟ್ ಮಾಡಿ ಹೇಳು ಆಯಿತಾ? ಚೆನ್ನಾಯ್ತಾ? ವೆಜಿಟೇಬಲ್ ಪಲ್ಯ ಗೈಸ್ ಇದು. ಚೂರು ಚೂರು ಆಗೈತಾ? ಹಾಕ್ಬೇಕಾ? ಹಾಕ್ಬೇಕು, ಸಾಕು ಇಷ್ಟ ಏನಾಗಲ್ಲ. ನೀನು ಉಪ್ಪು ಜಾಸ್ತಿ ಹಾಕ್ತಿ ಅಂತ ಬೈತೀಯಲ್ವಾ, ಅದಕ್ಕೆ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ. ಚೆನ್ನಾಗಿದೆಯಾ? ಬೀನ್ಸು, ಕ್ಯಾರೆಟ್, ಎಲ್ಲ ಪ್ರತಿಯೊಂದು ವೆಜಿಟೇಬಲ್ ಇದೆಪ್ಪ, ಹೀರೆಕಾಯಿ ಎಲ್ಲ ಹಾಕಿದ್ದೀನಿ ಕಣ. ಏನು ಗೊತ್ತಾ ಗೈಸ್, ನಮ್ಮ ಮನೇಲಿ ವೆಜಿಟೇಬಲ್ ಇರಲೇಬೇಕು. ವೆಜಿಟೇಬಲ್ ಇಲ್ಲ ಅಂದರೆ ಇವನು ನಡೆಯೋದೇ ಇಲ್ಲ. ಯಾವಾಗಲೂ ವೆಜಿಟೇಬಲ್ ವೆಜಿಟೇಬಲ್ ವೆಜಿಟೇಬಲ್. ಅದು ಒಳ್ಳೆಯದು, ಬಾಡಿಗೆ ತುಂಬ ಒಳ್ಳೆಯದು ಅಲ್ವೇನೋ, ತುಂಬ ಒಳ್ಳೆಯದು. ಹಂಗಾಗಿ ಇವ್ನು ನೋಡಿ ನಾನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ ವೆಜಿಟೇಬಲ್ ಅಂತ. ಯಾ ಗೈಸ್, ಏನಾರು ಮಾತಾಡಬೇಕು ಅನ್ನಿಸ್ತಿದೆ, ಬಟ್ ಏನಂತ ಗೊತ್ತಾಗ್ತಿಲ್ಲ. ಸಾಕು, ಜಾಸ್ತಿ ಆಯಿತು, ಜಾಸ್ತಿ ಮಾಡಬೇಡ, ಓವರ್. ಬೈತಾ ಇದೆಯಾ ಹೊಗಳ್ತಾ ಇದೆಯಾ? ಹೊಗಳ್ತಾ ಇದ್ದೀನಿ. ಹಾಂ, ಹೊಗಳ್ತಾ ಇದೆಯಾ? ಮಾಡೋರಿಗೆ ಓವರ್ ಆಗಬಾರ್ದು. ಏನಿಲ್ಲ, ಓವರ್ ಇಲ್ಲ, ಮಾತಾಡೋ ಟೈಮಲ್ಲಿ ಮಾತಾಡ್ಬೇಕು. ಏನೋ ಬಿತ್ತು ಇದು ಚಂದ ಕಾಣ್ತಾ ಇದ್ದೀನಲ್ಲ ಡುಮ್ಮು ನಾನು. ಚಂದ ಕಾಣ್ತಾ ಇದ್ದೀನ. ಬೇರೆ ಹೆಣ್ಮಕ್ಳಿಗಂದ್ರೆ ಹೊಗಳ್ತಾನೆ, ಈ ಹುಡುಗಿ ಚೆನ್ನಾಗಿ ಕಾಣ್ತಿದ್ಲು ಕೊನೆ ಅಂತ. ನಾನು ಸೀರೆ ಉಟ್ಕೊಂಡ್ರು ಹೋಗಲ್ಲ. ಏಕೆ? ನಾಟಿ ಕೋಳಿ ಕದ್ದು ತಿಂದ್ರೆ ರುಚಿ ಜಾಸ್ತಿ. ನಮ್ಮನೆ ಕೋಳಿಗಿಂತ ನಾಟಿ ಕೋಳಿ ನೋಡಿ ಗೈಸ್, ನೋಡಿ ಹಂಗೆ ಗೊತ್ತಾಯ್ತಾ? ಏನು ಮಾಡ್ತೀರಾ? ಮದುವೆ ಆಗಿ ನಮ್ಮನೆ ಕೋಳಿ ಅಷ್ಟು ಟೇಸ್ಟ್ ಇರಲ್ವೇ? ನಿಜಲ್ಲ, ಪಕ್ಕದ ಮನೆಯದು ಅವು ಕದ್ದು ಮುರ್ಕೊಂಡು ತಿಂತಿಲ್ಲ, ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ. ನಿಮ್ಮ ಗಂಡದಿರಿ ಈಗೇನಾ ಹೇಳಿ ಕಳ್ಳ. ಹಿಂಗೆ ತಮಾಷೆ ಮಾತಾಡ್ತಾನೆ ಇರ್ತೀವಿ. ಸಿಕ್ಕಾಪಟ್ಟೆ ಜಗಳ ಆಡಿದ್ದೀವಲ್ಲ ಡುಮ್ಮು ನಾವು. ಅಂದರೆ ಕೋಳಿ ಜಗಳ ಅಷ್ಟೇ. ಇನ್ನು ಅದು ಬಿಟ್ಟು ಟಿವಿಯೋ ದೊಡ್ಡ ಜಗಳ ಏನಿಲ್ಲ. ಗಂಡ ಹೆಂಡತಿ ಮೇಲೆ ಜಗಳ ಬರುತ್ತೆ ಹೋಗುತ್ತೆ. ಯಾರೂ ಏನಂತಾರೆ ಡುಮ್ಮು, ಜಗಳ ಗಂಡ ಹೆಂಡತಿ ಜಗಳ ಬಂದ ತಕ್ಷಣ ಒಬ್ಬರು ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಆಮೇಲೆ ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಏನೇನೋ ಅಂದ್ಕೊಂಡು ಹೋಗ್ಬಿಡ್ತಾರೆ. ಅವೆಲ್ಲ ತಪ್ಪು ಮಾಡಬೇಡಿ. ಅಂಡರ್ಸ್ಟ್ಯಾಂಡಿಂಗ್ ಇರಲಿ ನಿಮ್ಮಿಬ್ಬರು. ಹೊಡ್ಸ್ಕೋಬೇಕು, ತಿರುಗಿ ಹೆಂಡತಿನ ಹೊಡಿಬೇಕು. ಇಲ್ಲ, ಗಂಡ ಒಂದೇ ಹೊಡೆದ್ರು ಪರವಾಗಿಲ್ಲ. ಬಟ್ ನಿಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್ನ ಬಿಟ್ಕೊಡ್ಬೇಡಿ ಅಷ್ಟೇ. ಹುಡುಗನೇ ಆಗಿರಲಿ ಹುಡುಗಿನೇ ಆಗಿರಲಿ, ಇಬ್ಬರದ್ದು ರೆಸ್ಪೆಕ್ಟ್ ಇರುತ್ತೆ. ಇಬ್ಬರಿಗಿಬ್ರು ಮರ್ಯಾದೆ ಕೊಡಿ, ರೆಸ್ಪೆಕ್ಟ್ ಕೊಡಿ. ಇವ್ನು ನನಗೆ ಕೊಡ್ತಾನೆ, ನಾನು ಅವನಿಗೆ ಕೊಡ್ತೀನಿ. ಬಟ್ ಅಂದರೆ ಹೋಗೋಬಾರ ಅಂತ ಕರಿತೀವಿ ಅಷ್ಟೇ. ಮದುವೆ ಆದಮೇಲೆ ಅವನು ನನಗೆ ಹೋಗೇ ಬಾರ ಅಂತಾರೆ, ನಾನು ಅವ್ನಿಗೆ ಹೋಗೋಬಾರ ಅಂತೀನಿ. ಬಟ್ ಏನು ಗೊತ್ತಾಗಮ್ಮ, ಇವು ನನಗೊಂದು ಮಾತು ಕೊಟ್ಟಿದ್ದ ಮದುವೆಗಿಂತ ಮುಂಚೆ. ನೀವು ಮಾತ್ರ ನನಗೆ ಹೋಗೋಬಾರ ಅಂತ ಕರಿ, ಬಟ್ ನಾನು ಮಾತ್ರ ನಿಮಗೆ ಬನ್ನಿ ಹೋಗಿ ಕುತ್ಕೊಳ್ಳಿ ಅಂತಲೇ ಕರಿತೀನಿ ಅಂತ ಹೇಳಿದ್ದ. ನೆನಪಿದ್ಯಾ? ಮದುವೆಗಿಂತ ಮುಂಚೆ ಫೋನಲ್ಲಿ ಹಿಂಗೆ ಹೇಳಿದ್ದ. ಬಟ್ ಅದಾದಮೇಲೆ ಅದು ನನಗೂ ಓಕೆ ಆದ್ಮೇಲೆ ನನಗಿಂತ ದೊಡ್ಡೋಳು ಅಂತ ಅಂದ್ಕೊಂಡಿದ್ದೆ, ಚಿಕ್ಕವಳಲ್ಲ, ಅದಕ್ಕೆ ಹೋಗಬಾ ಅಂತ ಕರಿತಿರೋದು. ನಾನು ದೊಡ್ಡೋಳು ಅಂದ್ಕೊಂಡಿದ್ದೆ. ನಾನೇ ದೊಡ್ಡ ಅವಳಿಗಿಂತ. ನೋಡಿ ರೋಸ್ಟ್ ಮಾಡ್ತಾ ಇದ್ದ ನನ್ನ. ದೊಡ್ಡರಿ ಕಣೆ, ಹೋಗ್ರಿ ಬರ್ರಿ ಅನ್ನೋದು. ನೀನು ದೊಡ್ಡೋಳು ಅಂದ್ಕೊಂಡಿದ್ದೆ. ಗೊತ್ತಿರ್ಲಿಲ್ವ ನಿನ್ನೆ? ಡೇಟ್ ಆಫ್ ಬರ್ತ್ ಎಲ್ಲ ಕಳಿಸಿದೀನಿ ನಿಮ್ಗೆ. ಒಂದು ವರ್ಷನೇ ಆಗಬೇಕು ದೊಡ್ಡವ್ರು ಆಗಬೇಕು, ಅದಕ್ಕೆ ಹೋಗ್ರಿ ಬರ್ರಿ. ಸುಳ್ಳು ಇವನ್ನೆಲ್ಲ ಡೇಟ್ ಆಫ್ ಬರ್ತ್ ಎಲ್ಲ ಕಳಿಸಿದ್ದೀನಿ. ಸುಳ್ಳು ಹೇಳ್ತಾ ಇದ್ದಾರೆ. ಬಟ್ ನಾನು ಇವನ ಜೊತೆಗೆ ಎಷ್ಟು ಚೆನ್ನಾಗಿರ್ತೀವಿ ಅಂತ ನಾನು ಲೈಫಲ್ಲೂ ಅನ್ಕೊಂಡಿರಲಿಲ್ಲ. ನನಗಿಂತ ಒಳ್ಳೆ ಪಾರ್ಟ್ನರ್ ಸಿಗ್ತಾನೆ ಅಂತಲೂ ನಾನು ಅನ್ಕೊಂಡಿರಲಿಲ್ಲ. ಬಟ್ ಡ್ರೀಮ್ ಇತ್ತು. ಹೊಟ್ಟೆ ಅಷ್ಟೈತೆ, ನಾನು ಹೋಗಿ ಬರೋದಂತ ನೀನು ಮಾತ್ರ. ಚಪಾತಿ ಇದೆಯಾ? ಇನ್ನೊಂದು ಐತೆ. ನೀನು ತಿಂದ ಇಲ್ಲ? ಹಾಂ, ನೀನು ತಿಂದು ನಿನ್ನ ಹೊಟ್ಟೆ ತುಂಬ ನಾನು ಹೊಟ್ಟೆ ತುಂಬ. ರೀಲ್ಸ್ ಮುಂದೆ ಏನು ಬರೀ ಹೆವಿ ಡೈಲಾಗ್ ಹೊಡಿತಿದ್ಯಾ? ಎಲ್ಲ ಚಂದ ಆಗೈತಲ್ವಾ? ಚೆನ್ನಾಗೈತೆ. ತಪ್ಪ ನಿನಗೆ
ಬೇಡ ನಾನು ಮಾಡ್ಕೊತೀನಿ ಮತ್ತೆ ಸೌತೆಕಾಯಿ ತಗಪ್ಪ, ಚಪಾತಿ ಬೇಡ ಬಿಡು, ಸೌತೆಕಾಯಿ ಕಟ್ ಮಾಡ್ಕೊತಪ್ಪ ಒಂದು ಫುಲ್ಲು. ಚೆನ್ನಾಗಿವೆ ಎಳೆ ಸೌತೆಕಾಯಿ. ನಾಳೆ ಇನ್ನೂ 2 ದಿವಸ ತಗೊಂಬ. ಏನು ಮಾಡೋಣ? ಸೊ ಗೈಸ್ ಇಷ್ಟ ಇವತ್ತಿನ ಬ್ಲಾಗು. ಫುಲ್ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನನಗೊಂದು ಸ್ವಲ್ಪ ಕೆಲಸ ಇದೆ. ಸೊ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು, ಅಪ್ಪ ಬರ್ತಾರೆ ಮನೆಗೆ, ಅವ್ರಿಗೆಲ್ಲ ಊಟ ಕೊಡಬೇಕು ಗೈಸ್, ಅದಕ್ಕೆ ಅಡುಗೆ ಮಾಡಬೇಕು. ಬೆಳಗ್ಗೆಗೆ ಚಪಾತಿ ಮತ್ತು ವೆಜಿಟೇಬಲ್ ಪಲ್ಯ ಮಾಡಿದೆ, ಇವಾಗ ಇನ್ನೂ 1-2 ದಿನ ಇರಬೇಕು, ನಾನು ತಿಂತೀನಿ. ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಬಿಸಿ ಬಿಸಿಗೆ ಮಾಡಿ ತಿನ್ನಬೇಕು. ಅಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಎಲ್ಲರೂ ಭೀಮನ ಅಮಾವಾಸ್ಯೆ ಚೆನ್ನಾಗೇ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಗೈಸ್. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬರುತ್ತೆ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ನೀವು ವಿಡಿಯೋದಲ್ಲಿ ಅಲ್ಲಿ ಕಾಯ್ತಾರಲ್ಲ ಅದು. ಬಾಯ್ ಬಾಯ್ ಮಾಡೋಣ. ಬಾಯ್. ಬಾಯ್.